Hello everyone, welcome back to our YouTube ಚಾನಲ್ ವಿದ್ಯಾ ಎನ್.ಇ.ಟಿ ಕೆಸೆಟ್ ಅಡ್ಡ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಾಮರ್ಸ್ ಪೇಪರಲ್ಲಿ ಬರುವಂಥ ಯೂನಿಟ್ ನಂಬರ್ 1 ಬಿಸ್ನೆಸ್ ಎನ್ವೈರನ್ಮೆಂಟ್ ಆ್ಯಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಚಾಪ್ಟರನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಫಸ್ಟ್ಲಿ ಬಿಸ್ನೆಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಬಿಸ್ನೆಸ್ ಇಸ್ ಆ್ಯನ್ ಆಕ್ಟಿವಿಟಿ ಆಫ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಗೂಡ್ಸ್ ಆರ್ ಸರ್ವಿಸಸ್ ಟು ಅರ್ನ್ ಪ್ರಾಫಿಟ್. ಬಿಸ್ನೆಸ್ ಅನ್ನೋದು ಒಂದು ಆ್ಯಕ್ಟಿವಿಟಿ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಲ್ವಾ. ಈ ಸಿಂಪಲ್ ವರ್ಡಲ್ಲಿ ಬಿಸ್ನೆಸ್ ಅನ್ನೋದು ಡೂಯಿಂಗ್ ಎ ವರ್ಕ್ ಟು ಮೇಕ್ ಮನಿ ಬೈ ಸೆಲ್ಲಿಂಗ್ ಪ್ರಾಡಕ್ಟ್ಸ್ ಆರ್ ಸರ್ವಿಸಸ್. ಇದು ಬಿಸ್ನೆಸ್ ಮೀನಿಂಗ್. ನೆಕ್ಸ್ಟು ಎನ್ವೈರ್ನಮೆಂಟ್ ಅಂತಂದರೆ ನಮ್ಮ ಸರೌಂಡಿಂಗಲ್ಲಿ ಏನಿದೆ ಅದನ್ನು ನಾವು ಎನ್ವೈರ್ನಮೆಂಟ್ ಅಂತ ಕರಿತೀವಿ. ಇದು ನಮ್ಮ ಬಿಸ್ನೆಸ್ಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ, ಅದೇ ಬಿಸ್ನೆಸ್ ಎನ್ವೈರ್ನಮೆಂಟ್. ಬಿಸ್ನೆಸ್ ಎನ್ವೈರ್ನಮೆಂಟ್ ಅಂದರೆ ಏನು? ಇಸ್ ಎ ಸಮ್ ಆಫ್ ಟೋಟಲ್ ಆಲ್ ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ ಫ್ಯಾಕ್ಟರ್ಸ್ ದಟ್ ಇಂಪ್ಯಾಕ್ಟ್ ದ ಬಿಸ್ನೆಸ್ ಮೇಲೆ ಇಂಟರ್ನಲ್ ಫ್ಯಾಕ್ಟರ್ ಆಗಿರ್ಬೋದು, ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಆಗಿರ್ಬೋದು, ಇಂಪ್ಯಾಕ್ಟ್ ಆಗ್ತಿದೆಯಲ್ಲ ಅದನ್ನು ನಾವು ಬಿಸ್ನೆಸ್ ಎನ್ವೈರ್ನಮೆಂಟ್ ಅಂತ ಕರಿತೀವಿ. ಬಿಸ್ನೆಸ್ ಮೇಲೆ ಈ ಎನ್ವೈರ್ನಮೆಂಟ್ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಇದಿಷ್ಟು ಮೀನಿಂಗ್. ನೆಕ್ಸ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಸ್ನೆಸ್ ಎನ್ವೈರ್ನಮೆಂಟ್. ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹೇಗೆ ಕ್ವಶನ್ ಕೇಳ್ಬೋದು ಅಂತಂದರೆ ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಸ್ನೆಸ್ ಎನ್ವೈರ್ನಮೆಂಟ್ ಅಂತ ಕ್ವಶನ್ ಕೇಳ್ತಾರೆ. ಫಸ್ಟ್ ಪಾಯಿಂಟ್ ಬಂದು ಕಾಂಪ್ಲೆಕ್ಸ್. ಕಾಂಪ್ಲೆಕ್ಸ್ ಮೀನ್ಸ್ ಡಿಫಿಕಲ್ಟ್. ನಮಗೆ ಬಿಸ್ನೆಸ್ ಎನ್ವೈರ್ನಮೆಂಟ್ ಯಾಕೆ ಡಿಫಿಕಲ್ಟ್ ಅಂತಂದರೆ ವಿ ನೀಡ್ ಟು ಕನ್ಸಿಡರ್ ಮೆನಿ ಫ್ಯಾಕ್ಟರ್ಸ್. ಇದು ಡಿಫಿಕಲ್ಟ್ ಆಗುತ್ತೆ. ಯಾವುದೇ ಒಂದು ಬಿಸ್ನೆಸ್ಸನ್ನು ಮಾಡಬೇಕಂದ್ರೆ ನಾವು ಗೌರ್ನಮೆಂಟ್ ಹಾಕುವಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫಾಲೋ ಮಾಡಬೇಕಾಗುತ್ತೆ, ಮಸ್ಟ್ ಆ್ಯಂಡ್ ಶುಡ್. ಹಾಗೆಯೇ ಇದೇ ರೀತಿ ತುಂಬ ಫ್ಯಾಕ್ಟರ್ಸನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಇದರಿಂದ ನಮಗೆ ಡಿಫಿಕಲ್ಟ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದು ಡೈನಾಮಿಕ್. ಡೈನಾಮಿಕ್ ಅಂದರೆ ಕೀಪ್ ಆನ್ ಚೇಂಜಿಂಗ್ ಇನ್ ನೇಚರ್. ಇದು ಸ್ಟ್ಯಾಟಿಕ್ ಆಗಿ ಒಂದೇ ಕಡೆ ಇರಲ್ಲ ಅಲ್ವಾ. ಬಿಸ್ನೆಸ್ಸನ್ನು ನಾವು ಸ್ಟಾರ್ಟ್ ಮಾಡಿದಾಗ ಹೇಗಿರುತ್ತೆ ಹಾಗೇ ಇಟ್ಕೊಳ್ಳೋಕೆ ಟ್ರೈ ಮಾಡ್ತೀವ? ಇಲ್ಲ, ಡೇ ಟು ಡೇ ಅದು ಇಂಪ್ರೂವ್ ಆಗ್ತಾ ಹೋಗುತ್ತೆ, ಚೇಂಜಿಂಗ್ ಆಗ್ತಾ ಹೋಗುತ್ತೆ ಅಲ್ವಾ. ಅದರಿಂದ ಇದು ಡೈನಾಮಿಕ್. ನೆಕ್ಸ್ಟ್ ಪಾಯಿಂಟ್ ಮಲ್ಟಿಫೇಸಿಟೆಡ್ ಮೀನ್ಸ್ ಬಿಸ್ನೆಸ್ಸನ್ನು ನಾವು ಯಾವಾಗಲೂ ಒನ್ ಡೈಮೆನ್ಷನಿಂದ ಕನ್ಸಿಡರ್ ಮಾಡೋದಕ್ಕಾಗಲ್ಲ. ಒಂದು ಡೈಮೆನ್ಷನಿಂದ ನಾವು ಥಿಂಕ್ ಮಾಡಿ ಡಿಸಿಷನ್ ತಗೊಳ್ಳೋದಕ್ಕೆ ಆಗಲ್ಲ ಅಲ್ವಾ. ಅದಕ್ಕೆ ಮಲ್ಟಿಫೇಸಿಟೆಡ್. ನೆಕ್ಸ್ಟ್ ಪಾಯಿಂಟ್ ಫಾರ್ ರೀಚಿಂಗ್ ಇಂಪ್ಯಾಕ್ಟ್ ಅಂತ ಅಂದರೆ ಇವಾಗ ನಾವೇನಾದರೂ ಡಿಸಿಷನ್ ತಗೊತೀವಿ ಅಂದರೆ ದಟ್ ವಿಲ್ ಬಿ ಇಂಪ್ಯಾಕ್ಟ್ ಫಾರ್ ಎ ಲಾಂಗ್ ಟೈಮ್. ನಾವು ಏನು ಡಿಸಿಷನ್ ತಗೊತೀವಿ ಅದು ನಮ್ಮ ಬಿಸ್ನೆಸ್ ಲಾಂಗ್ ಟರ್ಮ್ನಲ್ಲಿ ರನ್ ಆಗಬೇಕು ಅನ್ನೋದು. ನೆಕ್ಸ್ಟ್ ಪಾಯಿಂಟ್ ಟೋಟಲ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಫೋರ್ಸ್. ಬಿಸ್ನೆಸ್ ಎನ್ವೈರ್ನಮೆಂಟಲ್ಲಿ ಇಂಟರ್ನಲ್ ಫ್ಯಾಕ್ಟರ್ಸ್ ಇರ್ಬೋದು, ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇರ್ಬೋದು, ಎರಡೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ನೆಕ್ಸ್ಟ್ ಇನ್ಕ್ಲೂಡ್ ಜನರಲ್ ಫೋರ್ಸ್ ಆ್ಯಂಡ್ ಸ್ಪೆಸಿಫಿಕ್ ಫೋರ್ಸ್. ಇವಾಗ ಗೌರ್ನಮೆಂಟ್ ಏನಾದರೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫ್ರೇಮ್ ಮಾಡಿದ್ರೆ ಅದು ಜನರಲ್ ಆಗಿ ಎಲ್ಲರಿಗೂ ಅಪ್ಲೈ ಆಗುತ್ತೆ, ಅದು ಜನರಲ್ ಫೋರ್ಸ್. ಸ್ಪೆಸಿಫಿಕ್ ಅಂದರೆ ಸಮ್ ಸ್ಪೆಸಿಫಿಕ್ ಕಂಪನಿಗೆ ಮಾತ್ರ ಎಫೆಕ್ಟ್ ಆಗುತ್ತಲ್ಲ, ಅದು ಸ್ಪೆಸಿಫಿಕ್ ಫೋರ್ಸ್. ನೆಕ್ಸ್ಟ್ ಇಂಟರ್ ರಿಲೇಟೆಡ್. ಬಿಸ್ನೆಸ್ ಇಸ್ ರಿಲೇಟೆಡ್ ಟು ಮೆನಿ. ಇವಾಗ ಮನಿ ಆಗಿರ್ಬೋದು, ಎಕನಾಮಿಕ್ ಆಗಿರ್ಬೋದು, ಇದಕ್ಕೆಲ್ಲ ಇಂಟರ್ ರಿಲೇಟೆಡ್ ಆಗಿರುತ್ತೆ, ಒಂದೇ ಆಗಿರೋದಿಲ್ಲ. ಬಿಸ್ನೆಸ್ ಒಂದೇ ಆಗಿರೋದಿಲ್ಲ, ಅದು ಇಂಟರ್ ರಿಲೇಟೆಡ್ ಆಗಿರುತ್ತೆ. ನೆಕ್ಸ್ಟ್ ಅನ್ಸರ್ಟೈನಿಟಿ. ವಿ ಕಾಂಟ್ ಪ್ರಿಡಿಕ್ಟ್ ದಿ ವಾಟ್ ವಿಲ್ ಹ್ಯಾಪನ್ ಇನ್ ಫ್ಯೂಚರಲ್ಲಿ ಏನಾಗುತ್ತೆ ಅನ್ನೋದನ್ನು ನಾವು ಪ್ರಿಡಿಕ್ಟ್ ಮಾಡೋದಿಲ್ಲ. ಇದು ಬೇಸಿಕ್. ಬಿಸ್ನೆಸ್ ಅಂದ ತಕ್ಷಣ ಅದು ಅನ್ಸರ್ಟನಿಟಿ. ನಮಗೆ ಪ್ರಾಫಿಟ್ ಆದರೂ ಆಗ್ಬೋದು ಮತ್ತು ಲಾಸ್ ಆದರೂ ಆಗ್ಬೋದು, ಅದನ್ನು ನಾವು ಪ್ರಿಡಿಕ್ಟ್ ಮಾಡೋದಕ್ಕಾಗಲ್ಲ. ಇದಿಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಸ್ನೆಸ್ ಎನ್ವೈರ್ನಮೆಂಟ್. ಇದು ಇಂಪಾರ್ಟೆಂಟ್ ಆಗುತ್ತೆ. ಈ ಪಾಯಿಂಟ್ಸನ್ನು ನೆನ್ಪಿಟ್ಕೋಬೇಕು. ನಾನು ಇನ್ನೊಂದು ಸಲ ಹೇಳ್ತಿದ್ದೀನಿ ಪಾಯಿಂಟ್ಸನ್ನು. ಕಾಂಪ್ಲೆಕ್ಸ್, ಡೈನಾಮಿಕ್, ಮಲ್ಟಿಫೆಸಿಟೆಡ್, ಫಾರ್ ರೀಚಿಂಗ್ ಇಂಪ್ಯಾಕ್ಟ್, ಟೋಟಲ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಫೋರ್ಸ್, ಇನ್ಕ್ಲೂಡ್ ಜನರಲ್ ಫೋರ್ಸ್ ಆ್ಯಂಡ್ ಸ್ಪೆಸಿಫಿಕ್ ಫೋರ್ಸ್, ಇಂಟರ್ರಿಲೇಟೆಡ್ ಆ್ಯಂಡ್ ಅನ್ಸರ್ಟೈನಿಟಿ. ನೆಕ್ಸ್ಟ್ ಟಾಪಿಕ್ ಬಂದು ಎಲಿಮೆಂಟ್ಸ್ ಆಫ್ ಬಿಸ್ನೆಸ್ ಎನ್ವೈರ್ನಮೆಂಟ್. ಬಿಸ್ನೆಸ್ ಎನ್ವೈರ್ನಮೆಂಟಲ್ಲಿ 2 ಎಲಿಮೆಂಟ್ಸ್ ಬರುತ್ತೆ, ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್. ಇಂಟರ್ನಲ್ ಮೀನ್ಸ್ ಫಾರ್ ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಇಂಟರ್ನಲ್ ಮೋಟಿವೇಶನ್, ಎಕ್ಸ್ಟರ್ನಲ್ ಮೋಟಿವೇಶನ್ ಅಂತ ಹೇಳ್ತೀವಲ್ವಾ. ಈಗ ಇಂಟರ್ನಲ್ ಮೋಟಿವೇಶನ್ ಅಂದರೆ ನಮ್ಮೊಳಗೆ ನಾವೇ ಮೋಟಿವೇಶನ್ ತಗೊಳ್ಳೋದು. ಎಕ್ಸ್ಟರ್ನಲ್ ಮೋಟಿವೇಶನ್ ಮೀನ್ಸ್ ಬೇರೆಯವರು ನಮಗೆ ಕೊಡುವಂಥ ಮೋಟಿವೇಶನ್ ಆಗಿರುತ್ತೆ. ಅದೇ ಇಲ್ಲಿ ಬಿಸ್ನೆಸ್ಸಿಗೆ ಅಪ್ಲೈ ಮಾಡಿದಾಗ ಇಂಟರ್ನಲ್ ಮೀನ್ಸ್ ವಿತಿನ್ ದಿ ಆರ್ಗನೈಜೇಷನ್ ಆಗುವಂತಹದ್ದು.
ಇದನ್ನು ನಾವು ಕಂಟ್ರೋಲ್ ಮಾಡ್ಬೋದು, ಯಾಕೆಂದರೆ ವಿತಿನ್ ದಿ ಆರ್ಗನೈಜೇಷನ್ ಇರುತ್ತೆ. ನೆಕ್ಸ್ಟ್ ಎಕ್ಸ್ಟರ್ನಲ್ ಮೀನ್ಸ್ ಔಟ್ಸೈಡ್ ಆಫ್ ದಿ ಆರ್ಗನೈಜೇಷನ್ ಅಲ್ವಾ. ಎಕ್ಸ್ಟರ್ನಲಲ್ಲಿ ನಮಗೆ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ಫಸ್ಟು ಇಂಟರ್ನಲ್ ಫ್ಯಾಕ್ಟರ್ಸ್ ಏನೆಲ್ಲ ಇರುತ್ತೆ ಅಂತ ನೋಡೋದ. ಫಸ್ಟು ವಿಷನ್, ಮಿಷನ್ ಆ್ಯಂಡ್ ಆಬ್ಜೆಕ್ಟಿವ್ಸ್. ಇದನ್ನು ನಾವು ಕಂಟ್ರೋಲ್ ಮಾಡ್ಬೋದಲ್ವಾ. ವಿಷನ್ ಅಂದರೆ ಏನು, ಲಾಂಗ್ ಟರ್ಮ್ ನಮ್ಮ ಕಂಪನಿಯ ಡ್ರೀಮ್ ಏನಿರುತ್ತೆ ಅದನ್ನು ವಿಷನ್ ಅಂತ ಕರಿತೀವಿ. ಮಿಷನ್ ಅಂತ ಅಂದರೆ ಏನು ಡ್ರೀಮ್ ಇದೆ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಏನು ಅದಕ್ಕೆ ಪೂರ್ವಕವಾಗಿ ನಾವು ವರ್ಕ್ ಮಾಡ್ತಾಯಿದ್ದೀವಿ ಅದನ್ನು ನಾವು ಮಿಷನ್ ಅಂತ ಕರಿತೀವಿ. ಆಬ್ಜೆಕ್ಟಿವ್ಸ್ ಅಂತ ಬಂದಾಗ ಕಂಪನಿಯ ಆಬ್ಜೆಕ್ಟಿವ್ ಏನಿದೆ ಅಂತ. ಇವಾಗ ಕೆಲವು ಕಂಪನಿಗಳು ಪ್ರಾಫಿಟ್ ಓರಿಯೆಂಟೆಡ್ ಆಗಿರುತ್ತೆ, ಹಾಗೆ ಕೆಲವು ಕಂಪನಿಗಳು ಸೊಸೈಟಿಗೆ ಏನಾದರೂ ಹೆಲ್ಪ್ ಆಗಬೇಕು ಅನ್ನೋ ರೀತಿಲಿ ಮಾಡ್ತಾಯಿರ್ತಾರೆ. ಸೊ ದಟ್ ಅವರ ಉದ್ದೇಶ ಏನು ಅನ್ನೋದು ಕೂಡ ಕಂಪನಿಗೆ ಬಿಟ್ಟಿರೋದಾಗಿರುತ್ತೆ. ಸೊ ದಟ್ ವಿಷನ್, ಮಿಷನ್ ಆ್ಯಂಡ್ ಆಬ್ಜೆಕ್ಟಿವ್ನ ಕಂಪನಿ ಕಂಟ್ರೋಲ್ ಮಾಡ್ಬೋದು. ನೆಕ್ಸ್ಟು ಹ್ಯೂಮನ್ ರಿಸೋರ್ಸಸ್. ಇವರು ಹ್ಯೂಮನ್ ರಿಸೋರ್ಸನ್ನು ನಾವು ಮೊದಲೇನಂತ ಕರಿತಾ ಇದ್ವಿ ಅಂದರೆ ಎಂಪ್ಲಾಯೀಸ್ ಅಂತ ಕರಿತಾ ಇದ್ವಿ, ವರ್ಕರ್ಸ್ ಅಂತ ಕರಿತಾ ಇದ್ವಿ. ವರ್ಕರ್ಸ್ನಾಗ ನಾವು ಹ್ಯೂಮನ್ ರಿಸೋರ್ಸಸ್ ಅಂತ ಕರಿತೀವಿ. ಹ್ಯೂಮನ್ ರಿಸೋರ್ಸ್ನ ನಾವು ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಹಾಕೋದು, ಟೈಮಿಂಗ್ಸನ್ನು ಫಿಕ್ಸ್ ಮಾಡೋದು, ಅವರ ಟೈಮಿಂಗ್ಸ್ಗೆ ಬರಬೇಕು ಅಂತ ಹೇಳೋದು, ಆವಾಗ ಅವರನ್ನು ನಾವು ಕಂಟ್ರೋಲ್ ಮಾಡ್ದಂಗೆ ಆಗುತ್ತೆ ಅಲ್ವಾ. ನೆಕ್ಸ್ಟು ಫಿಸಿಕಲ್ ರಿಸೋರ್ಸಸ್ ಆ್ಯಂಡ್ ಟೆಕ್ನಾಲಜಿನೂ ಮತ್ತು ಫಿಸಿಕಲ್ ರಿಸೋರ್ಸಸನ್ನು ನಾವು ಕಂಟ್ರೋಲ್ ಮಾಡ್ಬೋದು. ನೆಕ್ಸ್ಟು ಕಂಪನಿ ಇಮೇಜ್ ಆ್ಯಂಡ್ ಬ್ರ್ಯಾಂಡ್ ಕ್ವಾಲಿಟಿನ ನಾವು ಹೇಗೆ ಕಂಟ್ರೋಲ್ ಮಾಡ್ಬೋದು ಅಂದರೆ ಗುಡ್ ಕ್ವಾಲಿಟಿನ ನಾವು ಪ್ರೊಡ್ಯೂಸ್ ಮಾಡೋದಾಗಿರ್ಬೋದು. ಲೋ ಪ್ರೈಸ್ಗೆ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿರೋ ಪ್ರಾಡಕ್ಟನ್ನು ನಾವು ಪ್ರೊಡ್ಯೂಸ್ ಮಾಡೋದು, ಕನ್ಸ್ಯೂಮರ್ನ ಗ್ರ್ಯಾಬ್ ಮಾಡ್ಕೊಳ್ಳೋದ್ರಿಂದ ನಾವು ಕಂಪನಿ ಇಮೇಜ್ ಮತ್ತು ಬ್ರ್ಯಾಂಡ್ ಕ್ವಾಲಿಟಿನ ಇನ್ಕ್ರೀಸ್ ಮಾಡ್ಬೋದು. ನೆಕ್ಸ್ಟ್ ಆರ್ಗನೈಜೇಷನ್ ಸ್ಟ್ರಕ್ಚರ್ ಅಂತ ಅಂದರೆ ಕಂಪನಿಯಲ್ಲಿ ಅವರು ಹಾಕ್ಕೊಂಡಿರುವಂಥ ಚೌಕಟ್ಟು. ಇವಾಗ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫ್ರೇಮ್ ಮಾಡೋದು, ಎಂಪ್ಲಾಯೀಸ್ಗೆ ಟೈಮಿಂಗ್ಸನ್ನು ಫಿಕ್ಸ್ ಮಾಡೋದು, ಇದೇ ಟೈಮಿಂಗ್ಸ್ಗೆ ಬರಬೇಕು ಅಂತ, ಹಾಗೆಯೇ ವರ್ಕರ್ಸನ್ನು ಇಂತಿಂಥ ಪ್ಲೇಸ್ ಅಂತ ಡಿವೈಡ್ ಮಾಡೋದು ಅಲ್ಲ, ಇದೆ ಆರ್ಗನೈಜೇಷನ್ ಸ್ಟ್ರಕ್ಚರ್. ಮತ್ತು ಕಾರ್ಪೊರೇಟ್ ಕಲ್ಚರ್ ನಮ್ಮ ಆರ್ಗನೈಜೇಷನಲ್ಲಿ ಯಾವ ಕಲ್ಚರನ್ನು ನಾವು ಫಾಲೋ ಮಾಡ್ತಿದ್ದೀವಿ ಅಂತ. ಇದಿಷ್ಟು ಇಂಟರ್ನಲ್ ಫ್ಯಾಕ್ಟರ್ಸ್, ಇದನ್ನು ನಾವು ಕಂಟ್ರೋಲ್ ಮಾಡ್ಬೋದು. ನೆಕ್ಸ್ಟ್ ಬಂದು ಎಕ್ಸ್ಟರ್ನಲ್ ಫ್ಯಾಕ್ಟರ್ ಮೀನ್ಸ್ ಔಟ್ಸೈಡ್ ದಿ ಆರ್ಗನೈಜೇಷನ್, ಔಟ್ಸೈಡ್ ಆಗುವಂಥದ್ದು. ಇದನ್ನು ನಾವು ಕಂಟ್ರೋಲ್ ಮಾಡೋದಕ್ಕಾಗಲ್ಲ. ನೆಕ್ಸ್ಟ್ ಅದರಲ್ಲಿ ನಮಗೆ 2 ಪಾಯಿಂಟ್ಸ್ ಬರುತ್ತೆ, ಅದು ಮೈಕ್ರೋ ಆ್ಯಂಡ್ ಮ್ಯಾಕ್ರೋ. ಫಸ್ಟು ಮೈಕ್ರೋ ಅಂತಂದರೆ ಈ ಮೈಕ್ರೋ ಅಲ್ಲಿ ಬರುವಂಥ ಫ್ಯಾಕ್ಟರ್ಸನ್ನು ನಾವು ಕಂಟ್ರೋಲ್ ಮಾಡೋದಕ್ಕೆ ಬರಲ್ಲ, ಬಟ್ ಸಮ್ ಎಕ್ಸ್ಟೆಂಟ್ ವಿ ಕ್ಯಾನ್ ಮ್ಯಾನೇಜ್ ಮಾಡ್ಬೋದು. ಅದರಲ್ಲಿ ಯಾರ್ಯಾರು ಬರ್ತಾರೆ ಅಂತ ಅಂದರೆ ಸಪ್ಲೈಯರ್, ಕಸ್ಟಮರ್ಸ್, ಮಾರ್ಕೆಟ್ ಇಂಟರ್ಮೀಡಿಯರೀಸ್, ಕಾಂಪಿಟೇಟರ್ಸ್, ಪಬ್ಲಿಕ್. ಸಪ್ಲೈಯರ್ ಯಾರು, ನಮಗೆ ರಾ ಮೆಟೀರಿಯಲ್ಸ್ನ ಯಾರು ಸಪ್ಲೈ ಮಾಡ್ತಿದ್ದಾರೆ ನಾವು ಅವ್ರನ್ನ ಕಂಟ್ರೋಲ್ ಮಾಡಲಿಕ್ಕೆ ಆಗಿಲ್ಲ ಅಂದ್ರೂ ನಾವು ಮ್ಯಾನೇಜ್ ಮಾಡ್ಬೋದು ಅಲ್ವಾ. ಈಗ ಇನ್ ಟೈಮ್ಗೆ ರಾ ಮೆಟೀರಿಯಲ್ಸ್ ಬಂದಿಲ್ಲ, ಅದನ್ನು ನಾವು ಮ್ಯಾನೇಜ್ ಮಾಡ್ಕೋಬೋದು. ಇವಾಗ ಲಾಸ್ಟ್ ಸ್ಟಾಕ್ ಏನಿದೆ ಅದನ್ನು ಯೂಸ್ ಮಾಡ್ಕೊಳ್ಳೋದು ಅಲ್ವಾ, ಅದರಿಂದ ನಾವು ಮ್ಯಾನೇಜ್ ಮಾಡ್ಬೋದು. ನೆಕ್ಸ್ಟು ಕಸ್ಟಮರ್ಸ್ನ ಹೇಗೆ ಮ್ಯಾನೇಜ್ ಮಾಡೋದಕ್ಕಾಗುತ್ತೆ ಅಂದರೆ ಕಸ್ಟಮರ್ಸ್ ನೀಡ್ಸ್ ಆ್ಯಂಡ್ ವಾಂಟ್ಸನ್ನು ಫುಲ್ಫಿಲ್ ಮಾಡೋದ್ರಿಂದ. ನೆಕ್ಸ್ಟು ಮಾರ್ಕೆಟ್ ಇಂಟರ್ಮೀಡಿಯರೀಸಲ್ಲಿ ಬ್ರೋಕರ್ಸ್, ಏಜೆಂಟ್ ಅವ್ರು ಬರ್ತಾರೆ, ಇವ್ರೂ ನಾವು ಮ್ಯಾನೇಜ್ ಮಾಡ್ಬೋದು. ನೆಕ್ಸ್ಟು ಕಾಂಪಿಟೇಟರ್ಸ್ನ ಹೇಗೆ ಮ್ಯಾನೇಜ್ ಮಾಡೋದಕ್ಕಾಗುತ್ತೆ, ಈಗ ನಾವು ಯಾವ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡ್ತಾಯಿದ್ದೀವಿ ಅದೇ ರೀತಿ ಇನ್ನೊಬ್ರು ಯಾರೋ ನಮ್ಮ ಕಾಂಪಿಟೇಟರ್ಸ್ ಪ್ರೊಡ್ಯೂಸ್ ಮಾಡ್ತಾಯಿದ್ದಾರೆ. ಸೊ ಅವರು ಯಾವ ರೀತಿ ಪ್ರೈಸನ್ನ ಫಿಕ್ಸ್ ಮಾಡ್ತಿದ್ದಾರೆ ಅದನ್ನು ಅಬ್ಸರ್ವ್ ಮಾಡಿ ನಾವು ಅದ್ರ ಬೇಸ್ ಮೇಲೆ ಫಿಕ್ಸ್ ಮಾಡೋದು, ಅವರಿಗಿಂತ ಗುಡ್ ಕ್ವಾಲಿಟಿ ಪ್ರಾಡಕ್ಟನ್ನು ನಾವು ಪ್ರೊಡ್ಯೂಸ್ ಮಾಡೋದು, ಸೋಲ್ಡ್ ಮಾಡೋದು. ಇದರಿಂದ ನಾವು ಕಾಂಪಿಟೇಟರ್ಸ್ನು ಮ್ಯಾನೇಜ್ ಮಾಡ್ಬೋದು. ನೆಕ್ಸ್ಟು ಪಬ್ಲಿಕ್ಕನ್ನು ಕೂಡ ನಾವು ಮ್ಯಾನೇಜ್ ಮಾಡ್ಬೋದು. ಇದಿಷ್ಟು ಮೈಕ್ರೋ ಎನ್ವೈರ್ನಮೆಂಟಲ್ಲಿ ಬರುವಂಥ ಫ್ಯಾಕ್ಟರ್ಸ್. ಇದು ನಾವು ಕಂಟ್ರೋಲ್ ಮಾಡೋದಕ್ಕಾಗಲ್ಲ, ಬಟ್ ಮ್ಯಾನೇಜ್ ಮಾಡ್ಬೋದು. ನೆಕ್ಸ್ಟು ಮ್ಯಾಕ್ರೋದಲ್ಲಿ ನಮಗೆ ಪೆಸಿಲ್ ಅನಾಲಿಸಿಸ್ ಅಂತ ಬರುತ್ತೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಫುಲ್ ಫಾರ್ಮನ್ನು ಕೇಳ್ಬೋದು, ಪೆಸಿಲ್ ಅಂದಕ್ಕೆ ಫುಲ್ ಫಾರ್ಮ್ ಕೇಳ್ತಾರೆ. ಇದು ಮ್ಯಾಕ್ರೋದಲ್ಲಿ ನಾವು ಕಂಪ್ಲೀಟಾಗಿ ಕಂಟ್ರೋಲ್ ಮಾಡೋದಕ್ಕಾಗಲ್ಲ, ಮ್ಯಾನೇಜ್ ಮಾಡೋದಕ್ಕೂ ಆಗಲ್ಲ, ನಾವು ಕಂಟ್ರೋಲ್ ಮಾಡೋದಕ್ಕಾಗಲ್ಲ. ಅದರಲ್ಲಿ ಪೊಲಿಟಿಕಲಲ್ಲಿ ನಮಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫ್ರೇಮ್ ಮಾಡ್ತಾರೆ, ಅದನ್ನೆಲ್ಲ ನಾವು ಚೇಂಜ್ ಮಾಡೋದಕ್ಕಾಗುತ್ತಾ. ಎಕನಾಮಿಕಲಿ ಇರ್ಬೋದು, ಅದನ್ನು ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಸೋಷಿಯೋ ಕಲ್ಚರಲ್ ಇವಾಗ ಏನು ಕಲ್ಚರ್ ಫಾಲೋ ಮಾಡ್ತಿದ್ದಾರೆ ಸೋಷಿಯೋ ಕಲ್ಚರಲ್ ಇದೆ, ಅದನ್ನು ನಾವು ಚೇಂಜ್ ಮಾಡೋದಕ್ಕಾಗಲ್ಲ. ಮತ್ತು ಟೆಕ್ನಾಲಜಿಕಲ್ ಏನು ಇಂಪ್ರೂವ್ ಆಗ್ತಾಯಿದೆ
ಅದನ್ನು ಅಷ್ಟೇ. ಲೀಗಲ್ಲಿ ಲಾ ಏನಿದೆ ಅದನ್ನಷ್ಟೇ ನಾವು ಫಾಲೋ ಮಾಡಬೇಕು ಹೊರತು ಅದನ್ನು ಬಿಟ್ಟು ಬೇರೆ ಏನೂ ಚೇಂಜ್ ಮಾಡೋದಕ್ಕಾಗಲ್ಲ. ಡೆಮೋಗ್ರಫಿಕ್ ಇದಿಷ್ಟು ಮ್ಯಾಕ್ರೋ ಎನ್ವೈರ್ನಮೆಂಟಲ್ ಬರುವಂಥದ್ದು. ಪಿಸಿಲ್ ಅನಾಲಿಸಿಸ್ ಇಂಪಾರ್ಟೆಂಟ್ ಆಗುತ್ತೆ. ಪಿ ಸ್ಟ್ಯಾಂಡ್ ಫಾರ್ ಪೊಲಿಟಿಕಲ್, ಇ ಸ್ಟ್ಯಾಂಡ್ಸ್ ಫಾರ್ ಎಕನಾಮಿಕ್, ಎಸ್ ಸ್ಟ್ಯಾಂಡ್ಸ್ ಫಾರ್ ಸೋಷಿಯೋ ಕಲ್ಚರಲ್, ಟಿ ಸ್ಟ್ಯಾಂಡ್ ಫಾರ್ ಟೆಕ್ನಾಲಜಿಕಲ್, ಎಲ್ ಸ್ಟ್ಯಾಂಡ್ಸ್ ಫಾರ್ ಲೀಗಲ್. ಇದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಟಾಪಿಕ್ ಬಂದು ಎಕನಾಮಿಕ್ ಎನ್ವೈರ್ನಮೆಂಟ್. ಎಕನಾಮಿಕ್ ಎನ್ವೈರ್ನಮೆಂಟ್ ಅಂತ ಅಂದರೆ ಇಟ್ ಇನ್ಕ್ಲೂಡ್ಸ್ ಆಲ್ ದೋಸ್ ಫ್ಯಾಕ್ಟರ್ಸ್ ವಿಚ್ ಹ್ಯಾವ್ ಹ್ಯಾನ್ ಎಕನಾಮಿಕ್ ಇಂಪ್ಯಾಕ್ಟ್ ಆನ್ ಬಿಸ್ನೆಸ್. ಎಕನಾಮಿಕಲಿ ಏನು ಇಂಪ್ಯಾಕ್ಟ್ ಆಗ್ತಾ ಇದೆ ಬಿಸ್ನೆಸ್ಸಿಗೆ ಅದನ್ನು ನಾವು ಎಕನಾಮಿಕ್ ಎನ್ವೈರ್ನಮೆಂಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಒಬ್ಬ ಪರ್ಸನ್ನ ಎಕನಾಮಿಕಲಿ ಎಷ್ಟು ಸ್ಟೇಬಲ್ ಇದ್ದಾರೆ ಅನ್ನೋದು ಹೇಗೆ ಗೊತ್ತಾಗುತ್ತೆ ನಮಗೆ? ಅವನ ಇನ್ಕಮ್ ಹೇಗಿದೆ, ಅವರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಹೇಗಿದೆ ಅನ್ನೋ ಬೇಸ್ ಮೇಲೆ ನಾವು ಆ ಪರ್ಸನ್ ಎಕನಾಮಿಕಲಿ ಹೇಗಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದೇ ರೀತಿ ಬಿಸ್ನೆಸ್ಸಿಗೆ ಯಾವ ರೀತಿ ಎಕನಾಮಿಕ್ ಇಂಪ್ಯಾಕ್ಟ್ ಆಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಪರ್ ಕ್ಯಾಪಿಟಲ್ ಇನ್ಕಮ್ ಬೇಸ್ ಮೇಲೆ GDP, ನ್ಯಾಷನಲ್ ಇನ್ಕಮ್, ಸಪ್ಲೈ ಡಿಮ್ಯಾಂಡ್, ಪ್ರೈಸ್, ಸೇವಿಂಗ್ಸ್, ಇಂಟ್ರೆಸ್ಟ್ ರೇಟ್ ಅಲ್ವಾ. ಈಗ ನ್ಯಾಷನಲ್ ಇನ್ಕಮ್ ಓವರಾಲಾಗಿ ತಗೊಂಡಾಗ ಆ ಕಂಟ್ರಿ ಎಷ್ಟು ಎಕನಾಮಿಕಲಿ ಸ್ಟೇಬಲ್ ಇದೆ ಅನ್ನೋದು ಗೊತ್ತಾಗುತ್ತೆ. ಇದನ್ನು ನಾವು ಎಕನಾಮಿಕ್ ಎನ್ವೈರ್ನಮೆಂಟ್ ಅಂತ ಕರಿತೀವಿ. ಈ ಎಕನಾಮಿಕ್ ಎನ್ವೈರ್ನಮೆಂಟಲ್ಲಿ 2 ಟೈಪ್ಸ್ ಬರುತ್ತೆ: ಎಕನಾಮಿಕ್ ಸಿಸ್ಟಮ್ ಆ್ಯಂಡ್ ಎಕನಾಮಿಕ್ ಪಾಲಿಸೀಸ್. ಫಸ್ಟ್ ಎಕನಾಮಿಕ್ ಸಿಸ್ಟಮ್. ಈ ಎಕನಾಮಿಕ್ ಸಿಸ್ಟಮ್ ಅಂತ ಅಂದರೆ ದ ವೇ ಎ ಕಂಟ್ರಿ ಆರ್ಗನೈಸ್ ಆ್ಯಂಡ್ ಕಂಟ್ರೋಲ್ ಇಟ್ಸ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಲೈಕ್ ಪ್ರೊಡಕ್ಷನ್, ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಕನ್ಸಂಪ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಎಕನಾಮಿಕ್ ಸಿಸ್ಟಮ್ ಅಂತಂದರೆ ಆರ್ಥಿಕ ವ್ಯವಸ್ಥೆ. ಆ ಕಂಟ್ರಿಯ ಆರ್ಥಿಕ ವ್ಯವಸ್ಥೆ ಹೇಗಿದೆ ಮತ್ತು ಅವರು ಹೇಗೆ ಕಂಟ್ರೋಲ್ ಮಾಡ್ತಿದ್ದಾರೆ. ಲೈಕ್ ಪ್ರೊಡಕ್ಷನ್, ಯಾವ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಡಿಸ್ಟ್ರಿಬ್ಯೂಷನ್, ಇವಾಗ ಇಂಪೋರ್ಟ್ ಎಕ್ಸ್ಪೋರ್ಟ್ ಯಾವುದನ್ನು ಮಾಡ್ತಾಯಿದ್ದಾರೆ. ಮತ್ತು ಆ ಕಂಟ್ರಿಯಲ್ಲಿ ಇರುವಂಥ ಪೀಪಲ್ ಏನನ್ನ ಕನ್ಸ್ಯೂಮ್ ಮಾಡ್ತಾಯಿದ್ದಾರೆ. ಕನ್ಸಂಪ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಇದನ್ನು ನಾವು ಎಕನಾಮಿಕ್ ಸಿಸ್ಟಮ್, ಆ ಕಂಟ್ರಿಯ ಎಕನಾಮಿಕ್ ಸಿಸ್ಟಮ್ ಹೇಗಿದೆ ಅನ್ನೋದೇ ಎಕನಾಮಿಕ್ ಸಿಸ್ಟಮ್. ಎಕನಾಮಿಕ್ ಸಿಸ್ಟಮಲ್ಲಿ 3 ಟೈಪ್ಸ್ ಬರುತ್ತೆ: ಕ್ಯಾಪಿಟಲಿಸಮ್ ಎಕನಾಮಿಕ್ ಸಿಸ್ಟಮ್, ಸೋಷಿಯಲಿಸಮ್ ಎಕನಾಮಿಕ್ ಸಿಸ್ಟಮ್, ಮಿಕ್ಸ್ಡ್ ಎಕನಾಮಿಕ್ ಸಿಸ್ಟಮ್. ಈ 3 ಪಾಯಿಂಟ್ಸಲ್ಲಿ ಒಂದು ಕಂಟ್ರಿ ಯಾವ ಪಾಯಿಂಟನ್ನು ಅಡಾಪ್ಟ್ ಮಾಡ್ಕೊಂಡಿದೆ, ಯಾವ ಪಾಯಿಂಟನ್ನು ಫಾಲೋ ಮಾಡ್ತಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಫಸ್ಟು ಕ್ಯಾಪಿಟಲಿಸಮ್ ಎಕನಾಮಿಕ್ ಸಿಸ್ಟಮ್. ಕ್ಯಾಪಿಟಲಿಸಮ್ ಎಕನಾಮಿಕ್ ಸಿಸ್ಟಮ್ ಅಂತ ಅಂದರೆ ಇದು ಪ್ರೈವೇಟ್ ಓನರ್ಶಿಪ್ ಆಗಿರುತ್ತೆ. ಪ್ರೈವೇಟ್ ಪೀಪಲ್ ಇಲ್ಲಿ ಇರ್ತಾರೆ ಮತ್ತು ಇದರ ಮೋಟಿವ್ ಬಂದು ಪ್ರಾಫಿಟ್. ಈಗ ಬಂಡವಾಳಶಾಹಿ ಅಂತಂದ ತಕ್ಷಣ ಅವರ ಮೇನ್ ಮೋಟಿವ್ ಬಂದು ಪ್ರಾಫಿಟನ್ನು ಅರ್ನ್ ಮಾಡೋದಾಗಿರುತ್ತೆ. ಫ್ರೀ ಮಾರ್ಕೆಟ್ ಆ್ಯಂಡ್ ನೋ ಗೌರ್ನಮೆಂಟ್ ಇಂಟರ್ವೆನ್ಷನ್. ಇದು ಫ್ರೀ ಮಾರ್ಕೆಟ್ ಆಗಿರುತ್ತೆ, ಯಾರಾದರೂ ಬರ್ಬೋದು ಮತ್ತು ಇದರಲ್ಲಿ ಗೌರ್ನಮೆಂಟ್ ಇಂಟರ್ಫಿಯರೆನ್ಸ್ ಆಗುವಂಗಿಲ್ಲ. ಇದು ಇಂಪಾರ್ಟೆಂಟ್. ಮತ್ತು ಪ್ರೈವೇಟ್ ಎಂಟರ್ಪ್ರೈಸ್ ಆಗಿರುತ್ತೆ. ಮತ್ತು ಕಾಂಪಿಟೇಷನ್ ಕೂಡ ಇರುತ್ತೆ. ಇಷ್ಟು ಕನ್ಸ್ಯೂಮರ್ ಸವರ್ಜಿನಿಟಿ. ಕನ್ಸ್ಯೂಮರ್ ಸವರ್ಜಿನಿಟಿ ಅಂತ ಅಂದರೆ ಇವಾಗ ಕನ್ಸ್ಯೂಮರ್ಗೆ ನೀವೊಬ್ಬರೇ ಬಿಸ್ನೆಸ್ ಮಾಡ್ತಾಯಿದ್ರೆ ನಿಮ್ಮ ಹತ್ರನೇ ಬಂದು ಪ್ರಾಡಕ್ಟನ್ನು ಬೈ ಮಾಡ್ತಾರೆ. ಅವರಿಗೆ ಯಾವ ಪ್ರಾಡಕ್ಟ್ ನೀಡಿದೆ ಅದು ನಿಮ್ಮಲ್ಲಿ ಮಾತ್ರ ಸಿಕ್ಕಿದ್ರೆ ನಿಮ್ಮಲ್ಲೇ ಬಂದು ಬೈ ಮಾಡ್ತಾರೆ. ಅದೇ ರೀತಿ ಇವಾಗ ಕಾಂಪಿಟೇಟರ್ಸ್ ಇನ್ಕ್ರೀಸ್ ಆದರು ಅಂದರೆ ಅವರಿಗೆ ಮೋರ್ ನಂಬರ್ ಆಫ್ ಆಪ್ಷನ್ಸ್ ಇರುತ್ತೆ ಇನ್ ಫ್ರಂಟ್ ಆಫ್ ಕನ್ಸ್ಯೂಮರ್ಸ್ ಅಲ್ವಾ. ಆವಾಗ ಅವರಿಗೆ ಕನ್ಸ್ಯೂಮರ್ ಸವರ್ಜಿನಿಟಿ ಅನ್ನೋದು ಸಿಗುತ್ತೆ. ನೆಕ್ಸ್ಟು ಪ್ರೈಸ್ ಮೆಕ್ಯಾನಿಸಮ್ ಮತ್ತು ಇನ್ಇಕ್ವಾಲಿಟಿ. ಇದಿಷ್ಟು ಕ್ಯಾಪಿಟಲಿಸಮ್ ಎಕನಾಮಿಕ್ ಸಿಸ್ಟಮ್. ಕ್ಯಾಪಿಟಲಿಸಮ್ ಎಕನಾಮಿಕ್ ಸಿಸ್ಟಮನ್ನು ಅಡಾಪ್ಟ್ ಮಾಡ್ಕೊಂಡಿರೋದು ಫಾರ್ ಎಕ್ಸಾಂಪಲ್ ಬಂದು ಯು ಎಸ್ ಎ ಕ್ಯಾಪಿಟಲಿಸಮ್ ಎಕನಾಮಿಕ್ ಸಿಸ್ಟಮ್ನ ಫಾಲೋ ಮಾಡ್ತಾ ಇದೆ. ನೆಕ್ಸ್ಟ್ ಬಂದು ಸೋಷಿಯಲಿಸಮ್ ಎಕನಾಮಿಕ್ ಸಿಸ್ಟಮ್. ಸೋಷಿಯಲಿಸಮ್ ಎಕನಾಮಿಕ್ ಸಿಸ್ಟಮ್ ಅಂದರೆ ಕಂಪ್ಲೀಟ್ ಡೆಡ್ ಆಪೋಸಿಟ್ ಟು ಕ್ಯಾಪಿಟಲಿಸಮ್ ಎಕನಾಮಿಕ್ ಸಿಸ್ಟಮ್. ಕ್ಯಾಪಿಟಲಿಸಮ್ ಎಕನಾಮಿಕ್ ಸಿಸ್ಟಮ್ಗೆ ಆಪೋಸಿಟ್ ಇದು. ಏಕೆಂದರೆ ಅದು ಪ್ರೈವೇಟ್ ಓನರ್ಶಿಪ್ ಆದರೆ ಇಲ್ಲಿ ಕಂಪ್ಲೀಟ್ ಪಬ್ಲಿಕ್ ಓನರ್ಶಿಪ್. ಎಲ್ಲ ಗೌರ್ನಮೆಂಟೇ ನೋಡ್ಕೊಳ್ಳೋದು, ಗೌರ್ನಮೆಂಟೇ ಕಂಟ್ರೋಲ್ ಮಾಡೋದು. ನೆಕ್ಸ್ಟು ಇದು ಸೋಷಿಯಲ್ ವೆಲ್ಫೇರ್ ಇದನ್ನು ಮೋಟಿವ್ ಆಗಿರುತ್ತೆ. ಕ್ಯಾಪಿಟಲಿಸಮ್ ಎಕನಾಮಿಕ್ ಸಿಸ್ಟಮಲ್ಲಿ ಪ್ರಾಫಿಟ್ ಮಾಡೋದು ಅದರ ಮೋಟಿವ್ ಆಗಿದ್ದರೆ ಇಲ್ಲಿ ಸೋಷಿಯಲ್ ವೆಲ್ಫೇರನ್ನು ನೋಡ್ಕೊಳ್ಳೋದು ಸೋಷಿಯಲಿಸಮ್ ಎಕನಾಮಿಕ್ ಸಿಸ್ಟಮ್ದು. ಮತ್ತು ಗೌರ್ನಮೆಂಟೇ ಇಲ್ಲಿ ಪ್ರೈಸನ್ನು ಫಿಕ್ಸ್ ಮಾಡ್ತಾರೆ. ಆಬ್ಸೆನ್ಸ್ ಆಫ್ ಕಾಂಪಿಟೇಷನ್ ಇರಲ್ಲ. ಮತ್ತು ಲ್ಯಾಕ್ ಆಫ್ ಫ್ರೀಡಮ್, ಇಲ್ಲಿ ಫ್ರೀಡಮ್ ಅನ್ನೋದು ಇರಲ್ಲ. ಎಲ್ಲ ಗೌರ್ನಮೆಂಟೇ ನೋಡ್ಕೊಳ್ಳೋದ್ರಿಂದ ಇಲ್ಲಿ ಫ್ರೀಡಮ್ ಅನ್ನೋದು ಇರಲ್ಲ. ಇದನ್ನು ಯಾರು ಫಾಲೋ ಮಾಡ್ತಾ ಇದ್ದಾರೆ ಅಂದರೆ ರಷ್ಯಾ ಆ್ಯಂಡ್ ನಾರ್ತ್ ಕೊರಿಯಾ ಇದು ಫಾಲೋ ಮಾಡ್ತಾ ಇದೆ.
ನೆಕ್ಸ್ಟ್ ಬಂದು ಮಿಕ್ಸ್ಡ್ ಎಕಾನಮಿ. ಮಿಕ್ಸ್ಡ್ ಎಕಾನಮಿಗೆ ಎಕ್ಸಾಂಪಲ್ ಬಂದು ನಮ್ಮ ಇಂಡಿಯಾ ಇಸ್ ದ ಮಿಕ್ಸ್ಡ್ ಎಕಾನಮಿ. ಇದು ಕಾಂಬಿನೇಷನ್ ಆಫ್ ಬೋತ್ ಪ್ರೈವೇಟ್ ಆ್ಯಂಡ್ ಗೌರ್ನಮೆಂಟ್ ಅಂತ ಹೇಳ್ಬೋದು. ಗೌರ್ನಮೆಂಟು ಕೂಡ ಇರುತ್ತೆ, ಪ್ರೈವೇಟು ಕೂಡ ಇರುತ್ತೆ. ಇಲ್ಲಿ ಪ್ರಾಫಿಟ್ ಕೂಡ ಮೇನ್ ಮೋಟಿವ್ ಆಗಿರುತ್ತೆ, ಅದರ ಜೊತೆಗೆ ಸೋಷಿಯಲ್ ವೆಲ್ಫೇರ್ ಕೂಡ ಆಗಿರುತ್ತೆ. ಮಿಕ್ಸ್ಡ್ ಎಕಾನಮಿ ಇದಕ್ಕೆ ಎಕ್ಸಾಂಪಲ್ ಬಂದು ನಮ್ಮ ಇಂಡಿಯಾ. ಇದಿಷ್ಟು ಎಕನಾಮಿಕ್ ಸಿಸ್ಟಮಲ್ಲಿ ಕ್ಯಾಪಿಟಲಿಸಮ್, ಸೋಷಿಯಲಿಸಮ್, ಮಿಕ್ಸ್ಡ್. ಕ್ಯಾಪಿಟಲಿಸಮ್ ಬಂದು USA, ಸೋಷಿಯಲಿಸಮ್ ಬಂದು ನಾರ್ತ್ ಕೊರಿಯಾ ಆ್ಯಂಡ್ ರಷ್ಯಾ, ಮಿಕ್ಸ್ಡ್ ಎಕಾನಮಿ ಬಂದು ಇಂಡಿಯಾ. ನೆಕ್ಸ್ಟು ಎಕನಾಮಿಕ್ ಪಾಲಿಸೀಸ್. ಈಗ ಎಕನಾಮಿಕ್ ಎನ್ವೈರ್ನಮೆಂಟಲ್ಲಿ ಎಕನಾಮಿಕ್ ಸಿಸ್ಟಮ್ ಆ್ಯಂಡ್ ಎಕನಾಮಿಕ್ ಪಾಲಿಸೀಸ್ ಅಂತ ಬರುತ್ತೆ. ಈಗ ಎಕನಾಮಿಕ್ ಸಿಸ್ಟಮನ್ನು ತಿಳ್ಕೊಂಡ್ವಿ, ನೆಕ್ಸ್ಟ್ ಎಕನಾಮಿಕ್ ಪಾಲಿಸಿ ಅಂದರೆ ಏನಂತ ತಿಳ್ಕೊಳ್ಳೋಣ. ಎಕನಾಮಿಕ್ ಪಾಲಿಸಿ ಅಂತ ಅಂದರೆ ಪ್ಲ್ಯಾನ್ಸ್ ಆ್ಯಂಡ್ ಆ್ಯಕ್ಷನ್ ಟೇಕನ್ ಬೈ ದಿ ಗೌರ್ನಮೆಂಟ್ ಟು ಕಂಟ್ರೋಲ್, ರೆಗ್ಯುಲೇಟ್ ಆ್ಯಂಡ್ ಡೆವಲಪ್ ದಿ ಎಕನಾಮಿ ಆಫ್ ಎ ಕಂಟ್ರಿ. ಪ್ಲ್ಯಾನ್ಸನ್ನು ಮತ್ತು ಆ್ಯಕ್ಷನನ್ನು ತಗೊಳ್ಳೋ ಅಂಥದ್ದು ಗೌರ್ನಮೆಂಟ್ ಯಾಕೆ ತಗೊಳುತ್ತೆ? ಟು ರೆಗ್ಯುಲೇಟ್ ಆ್ಯಂಡ್ ಡೆವಲಪ್ ದಿ ಎಕಾನಮಿ ಆಫ್ ದಿ ಕಂಟ್ರಿ. ಯಾವುದೇ ಒಂದು ಪಾಲಿಸಿ ಆದ್ರೂ ಅದರ ಮೇನ್ ಆಬ್ಜೆಕ್ಟಿವ್ ಬಂದು ಎಕಾನಮಿನ ಡೆವಲಪ್ ಮಾಡೋದಾಗಿರುತ್ತೆ. ಇಸ್ ಎ ಸ್ಟ್ರಾಟಜಿಕ್ ಆ್ಯಂಡ್ ಮೆಷರ್ಸ್ ಟೇಕನ್ ಬೈ ದಿ ಗೌರ್ನಮೆಂಟ್ ಟು ಅಚೀವ್ ಎಕನಾಮಿಕ್ ಗ್ರೋತ್, ಸ್ಟೆಬಿಲಿಟಿ ಆ್ಯಂಡ್ ಸೋಷಿಯಲ್ ವೆಲ್ಫೇರ್. ಈ ಎಕನಾಮಿಕ್ ಪಾಲಿಸೀಸಲ್ಲಿ ನಮಗೆ ತುಂಬ ಪಾಲಿಸೀಸ್ ಬರುತ್ತೆ. ಅದರಲ್ಲಿ ನಮಗೆ UGC ನೆಟ್ ಕಾಮರ್ಸ್ಗೆ ಸ್ಪೆಸಿಫಿಕ್ಕಾಗಿ ಸಿಲೆಬಸಲ್ಲಿ ಮೆನ್ಷನ್ ಮಾಡಿರೋದು ಫಿಸಿಕಲ್ ಪಾಲಿಸಿ ಆ್ಯಂಡ್ ಮಾನಿಟರಿ ಪಾಲಿಸಿ ಮಾತ್ರ. ಬಟ್ ಯಾವ್ಯಾವ ಪಾಲಿಸೀಸ್ ಇನ್ಕ್ಲೂಡ್ ಆಗಿರುತ್ತೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ. ಫಸ್ಟ್ ಬಂದು ಇಂಡಸ್ಟ್ರಿಯಲ್ ಪಾಲಿಸೀಸ್. 1948, 56, 77, 80, 91. ಏನಿದು 48, 56 ಅಂದರೆ ಎವಾಲ್ವ್ ಆಗಿರೋದು, ಚೇಂಜಸ್ ಆಗಿರೋದು ಅಲ್ವಾ. ಅಮೆಂಡ್ಮೆಂಟ್ ಆಗ್ತಾ ಇರುತ್ತೆ, ಅದರದ್ದು ಇಂಪ್ರೂವ್ ಆಗಿ ಚೇಂಜಸ್ ಆಗ್ತಾ ಇರುತ್ತೆ. ಈ ಇಂಡಸ್ಟ್ರಿಯಲ್ ಪಾಲಿಸೀಸ್ ಅಂದರೆ ಗೈಡ್ಲೈನ್ಸ್ ಆ್ಯಂಡ್ ಮೆಷರ್ಸ್ ಫ್ರೇಮ್ಡ್ ಬೈ ದಿ ಗೌರ್ನಮೆಂಟ್ ಟು ರೆಗ್ಯುಲೇಟ್, ಪ್ರಮೋಟ್ ಆ್ಯಂಡ್ ಡೆವಲಪ್ ಇಂಡಸ್ಟ್ರೀಸ್ ಇನ್ ದಿ ಕಂಟ್ರಿ. ಇಂಡಸ್ಟ್ರೀಸ್ ರಿಲೇಟೆಡ್ ತಗೊಳ್ಳುವಂಥ ನಿರ್ಧಾರಗಳು, ಇಂಡಸ್ಟ್ರೀಸ್ ರಿಲೇಟೆಡು ಗೈಡ್ಲೈನ್ಸನ್ನು ಮತ್ತು ಮೆಷರ್ಸನ್ನು ಫ್ರೇಮ್ ಮಾಡೋದು, ಅದನ್ನು ನಾವು ಇಂಡಸ್ಟ್ರಿಯಲ್ ಪಾಲಿಸೀಸಲ್ಲಿ ನೋಡ್ತೀವಿ. ನೆಕ್ಸ್ಟು ಫಾರಿನ್ ಇನ್ವೆಸ್ಟ್ಮೆಂಟ್ ಪಾಲಿಸೀಸ್. ಫಾರಿನ್ ಇನ್ವೆಸ್ಟ್ಮೆಂಟ್ ಪಾಲಿಸೀಸ್ ರೆಫರ್ಸ್ ಟು ದಿ ರೂಲ್ಸ್ ಆ್ಯಂಡ್ ಗೈಡ್ಲೈನ್ಸ್ ಫ್ರೇಮ್ಡ್ ಬೈ ದಿ ಗೌರ್ನಮೆಂಟ್ ಟು ರೆಗ್ಯುಲೇಟ್ ಆ್ಯಂಡ್ ಫ್ಲೋ ಆಫ್ ಫಾರಿನ್ ಕ್ಯಾಪಿಟಲ್ ಇನ್ ಟು ದಿ ಕಂಟ್ರಿ. ಇದು ಫಾರಿನ್ ಇನ್ವೆಸ್ಟ್ಮೆಂಟ್ ಮೇಲೆ ರಿಲೇಟೆಡ್ ಆಗಿರುತ್ತೆ. ನೆಕ್ಸ್ಟು ಫಾರಿನ್ ಟ್ರೇಡ್ ಪಾಲಿಸೀಸ್. ಫಾರಿನ್ ಟ್ರೇಡ್ ಪಾಲಿಸೀಸ್ ರೆಗ್ಯುಲೇಟ್ಸ್ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಬಿಟ್ವೀನ್ ದಿ ಕಂಟ್ರಿ. ಫಾರಿನ್ ಟ್ರೇಡ್ ಪಾಲಿಸೀಸ್ ಮುಂದೆ ಇದು ಕೂಡ ಮೇನ್ ಟಾಪಿಕ್ಕಾಗಿ ಬರುತ್ತೆ, ಅಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ರೆಗ್ಯುಲೇಟ್ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಬಿಟ್ವೀನ್ ಕಂಟ್ರೀಸಲ್ಲಿ ಆಗುವಂಥದ್ದು, ಅದು ಇಲ್ಲಿ ಫಾರಿನ್ ಟ್ರೇಡ್ ಪಾಲಿಸೀಸಲ್ಲಿ ಬರುತ್ತೆ. ನೆಕ್ಸ್ಟು ನಮ್ಮ ಇಂಪಾರ್ಟೆಂಟ್ ಪಾಯಿಂಟ್ ಬಂದು ಫಿಸಿಕಲ್ ಪಾಲಿಸಿ. ನಮಗೆ ಮೇಯ್ನಾಗಿ ಇಂಪಾರ್ಟೆಂಟ್ ಬರೋದೇ ಫಿಸಿಕಲ್ ಮತ್ತು ಮಾನಿಟರಿ ಪಾಲಿಸಿ. ಫಸ್ಟು ಫಿಸಿಕಲ್ ಪಾಲಿಸಿ ಅಂದ್ರೇನು? ಫಿಸಿಕಲ್ ಪಾಲಿಸೀಸನ್ನು ಬಜೆಟರಿ ಪಾಲಿಸಿ ಅಂತಲೂ ಕರಿತೀವಿ. ಬಜೆಟ್ ನಮಗೆ ಗೊತ್ತು, ಏನೇನು ಎಕ್ಸ್ಪೆನ್ಸಸ್ ಆಗುತ್ತೆ, ಏನೇನು ರೆವಿನ್ಯೂ ಇದೆ, ಅದರಲ್ಲಿ ನಾವು ಏನೇನು ಖರ್ಚು ಮಾಡಬೇಕು ಅಂತ ಬಜೆಟ್ ಹಾಕ್ತೀವಲ್ಲ, ಅದರಲ್ಲೇ ಎಸ್ಟಿಮೇಟ್ ಮಾಡುವಂಥದ್ದು, ಅದನ್ನು ನಾವು ಬಜೆಟ್ ಅಂತ ಕರೆಯೋದಲ್ವಾ. ಫಿಸಿಕಲ್ ಪಾಲಿಸಿ ಅಂದರೆ ಇಟ್ ರಿಲೇಟೆಡ್ ಟು ರೆವಿನ್ಯೂ ಆ್ಯಂಡ್ ಎಕ್ಸ್ಪೆಂಡಿಚರ್ ಟು ಕಂಟ್ರೋಲ್ ಆ್ಯಂಡ್ ಡೆವಲಪ್ ದಿ ಎಕಾನಮಿ. ಫಿಸಿಕಲ್ ಪಾಲಿಸಿ ಅಂದರೆ ಇವಾಗ ಫಿಸಿಕಲ್ ಪಾಲಿಸಿ ಇಸ್ ದ ಯೂಸ್ ಆಫ್ ಟ್ಯಾಕ್ಸೇಷನ್ ಆ್ಯಂಡ್ ಗೌರ್ನಮೆಂಟ್ ಸ್ಪೆಂಡಿಂಗ್ ಟು ಅಚೀವ್ ಎಕನಾಮಿಕ್ ಸ್ಟೆಬಿಲಿಟಿ ಆ್ಯಂಡ್ ಗ್ರೋತ್. ಗೌರ್ನಮೆಂಟ್ ಏನು ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿರುತ್ತೆ ಅದನ್ನು ನಾವು ಸ್ಪೆಂಡ್ ಮಾಡ್ತೀವಿ. ಅಂದರೆ ಸರ್ಟೈನ್ ಸ್ಕೀಮ್ಸ್ಗಿರ್ಬೋದು, ಈ ಸ್ಕೀಮ್ಸ್ಗೆಲ್ಲ ಸ್ಪೆಂಡ್ ಮಾಡಿ ನಮ್ಮ ಎಕನಾಮಿಕ್ ಸ್ಟೆಬಿಲಿಟಿ ಮತ್ತು ಎಕನಾಮಿಕ್ ಗ್ರೋತನ್ನು ಅಚೀವ್ ಮಾಡೋದಕ್ಕೋಸ್ಕರ. ಇದು ಫಿಸಿಕಲ್ ಪಾಲಿಸೀಸ್ ಇಸ್ ರಿಲೇಟೆಡ್ ಟು ರೆವಿನ್ಯೂ ಆ್ಯಂಡ್ ಎಕ್ಸ್ಪೆಂಡಿಚರ್. ಇದರ ಆಬ್ಜೆಕ್ಟಿವ್ ನೋಡೋದ, ಪ್ರಮೋಟ್ ಎಕನಾಮಿಕ್ ಗ್ರೋತ್. ಆ್ಯಸ್ ಐ ಟೋಲ್ಡ್, ಯಾವುದೇ ಪಾಲಿಸೀಸ್ದ ಮೇನ್ ಆಬ್ಜೆಕ್ಟಿವ್ ಬಂದು ಪ್ರಮೋಟ್ ಎಕನಾಮಿಕ್ ಗ್ರೋತ್. ಎಕನಾಮಿಕ್ ಗ್ರೋತನ್ನು ಮಾಡೋದೇ ಇದರ ಮೊದಲ ಆಬ್ಜೆಕ್ಟಿವ್. ನೆಕ್ಸ್ಟು ಕಂಟ್ರೋಲ್ ಇನ್ಫ್ಲೇಷನ್. ಇನ್ಫ್ಲೇಷನ್ ಮೀನ್ಸ್ ಪ್ರಾಡಕ್ಟ್ದು ಪ್ರೈಸ್ ಬಂದು ಇನ್ಕ್ರೀಸ್ ಆಗ್ತಾ ಇರುತ್ತೆ, ಅದು ಇನ್ಫ್ಲೇಷನ್. ಅದನ್ನು ಕಂಟ್ರೋಲ್ ಮಾಡೋದು ಇದರ ಆಬ್ಜೆಕ್ಟಿವ್ಸ್. ರೆಡ್ಯೂಸ್ ಅನ್ಎಂಪ್ಲಾಯ್ಮೆಂಟ್. ಇವಾಗ ಸರ್ಟೈನ್ ಸ್ಕೀಮ್ಸ್ ಮೇಲೆ ನಾವು ಸ್ಪೆಂಡ್ ಮಾಡ್ತೀವಿ, ಅದರಿಂದ ಅನ್ಎಂಪ್ಲಾಯ್ಮೆಂಟನ್ನು ಕಡಿಮೆ ಮಾಡ್ಬೋದು.
ನೆಕ್ಸ್ಟು ಅಚೀವ್ ಎಕನಾಮಿಕ್ ಸ್ಟೆಬಿಲಿಟಿನ ಅಚೀವ್ ಮಾಡೋದು. ರೆಡ್ಯೂಸ್ ಇನ್ಕಮ್ ಇನ್ಇಕ್ವಾಲಿಟಿ ಅಂದರೆ ಮೀನ್ಸ್ ಒಬ್ಬರ ಹತ್ರ ಜಾಸ್ತಿ ಇನ್ಕಮ್ ಇರುತ್ತೆ, ಒಬ್ಬರ ಹತ್ರ ಕಡಿಮೆ ಇನ್ಕಮ್ ಇರುತ್ತೆ, ಅದನ್ನು ನಾವು ರೆಡ್ಯೂಸ್ ಮಾಡಬೇಕು ಅನ್ನೋದು ಆಬ್ಜೆಕ್ಟಿವ್ ಆಗಿರುತ್ತೆ. ಇದರ ಮೇನ್ ಟೂಲ್ಸ್ ಆಫ್ ಫಿಸಿಕಲ್ ಪಾಲಿಸಿ ಬಂದು ಟ್ಯಾಕ್ಸೇಷನ್, ಪಬ್ಲಿಕ್ ಎಕ್ಸ್ಪೆಂಡಿಚರ್, ಪಬ್ಲಿಕ್ ಡೆತ್ ಆ್ಯಂಡ್ ಬಜೆಟ್. ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದು ಫಿಸಿಕಲ್ ಪಾಲಿಸೀಸ್ ಕಂಟ್ರೋಲ್ಡ್ ಆ್ಯಂಡ್ ಮ್ಯಾನೇಜ್ಡ್ ಬೈ ಗೌರ್ನಮೆಂಟ್ ಆಫ್ ಇಂಡಿಯಾ. ಫಿಸಿಕಲ್ ಪಾಲಿಸಿನ ಗೌರ್ನಮೆಂಟ್ ಆಫ್ ಇಂಡಿಯಾ ಕಂಟ್ರೋಲ್ ಮಾಡೋದು. ಇದಿಷ್ಟು ಫಿಸಿಕಲ್ ಪಾಲಿಸಿ. ನೆಕ್ಸ್ಟು ಮಾನಿಟರಿ ಪಾಲಿಸಿನ RBI ಪಾಲಿಸಿ ಅಂತಲೂ ಕರಿತೀವಿ. ಮಾನಿಟರಿ ಪಾಲಿಸಿ refers to the policy of the central bank to control money supply and credit in the economy. It completely related to money supply and credit control. ಅದು ಮಾನಿಟರಿ ಪಾಲಿಸಿ. It regulation of money supply and credit by the central bank to achieve price stability and economic growth. ಇದು ಮಾನಿಟರಿ ಪಾಲಿಸಿಯ ಡೆಫಿನೇಷನ್. ಮಾನಿಟರಿ ಪಾಲಿಸಿ ಏನೆಲ್ಲ ಆಬ್ಜೆಕ್ಟಿವ್ಸನ್ನು ಇಟ್ಕೊಂಡಿದೆ ಅಂತಂದರೆ ಪ್ರೈಸ್ ಸ್ಟೆಬಿಲಿಟಿ. ಹೇಗೆ ಪ್ರೈಸ್ ಸ್ಟೆಬಿಲಿಟಿ ಮಾಡುತ್ತೆ? ಫಾರ್ ಎಕ್ಸಾಂಪಲ್, ಇವಾಗ 1 kg ಈರುಳ್ಳಿ ಪ್ರೈಸ್ ಸಡನ್ನಾಗಿ 200 ರೂಪೀಸ್ ಆಯಿತು ಅಂತ ಅಂದ್ಕೊಳ್ಳೋದ. ಈಗ 200 ರೂಪೀಸ್ ಆಯಿತು ಅಂದರೆ ಒನ್ ಪರ್ಸನ್ ಯಾರೇ ಆದರೂ ಅದನ್ನು ಪರ್ಚೇಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದೇ ರೀತಿ ಈರುಳ್ಳಿ ಪ್ರೈಸ್ 10 ರೂಪೀಸ್ 5 ರೂಪೀಸ್ ಬಂತು ಅಂದ್ಕೊಳ್ಳಿ, ಆವಾಗ ಅದನ್ನು ಪ್ರೊಡ್ಯೂಸ್ ಮಾಡಿ ಸೋಲ್ಡ್ ಮಾಡ್ತಿರ್ತಾರಲ್ಲ ಅವರಿಗೆ ಕಷ್ಟ ಆಗುತ್ತೆ. ಇಬ್ಬರಿಗೂ ಯಾರಿಗೂ ಕೊರತೆ ಆದಂತೆ ಒಂದು ಅವರೇಜ್ ಆಗಿ ಫಿಕ್ಸ್ ಮಾಡೋವಂಥದ್ದು, ಅದನ್ನು ನಾವು ಪ್ರೈಸ್ ಸ್ಟೆಬಿಲಿಟಿ ಅನ್ಬೋದು. ಕಂಟ್ರೋಲ್ ಇನ್ಫ್ಲೇಷನ್ ಆ್ಯಂಡ್ ಡಿಫ್ಲೇಷನ್ ಎರಡನ್ನೂ ಕಂಟ್ರೋಲ್ ಮಾಡೋದು. ಕಂಟ್ರೋಲ್ ಆಫ್ ಕ್ರೆಡಿಟ್ನ ಮನಿ ಸಪ್ಲೈ ಮಾಡೋದ್ರ ಮೂಲಕ ಇದನ್ನು ಕಂಟ್ರೋಲ್ ಮಾಡ್ಬೋದು. ಎಕನಾಮಿಕ್ ಗ್ರೋತ್, ನಾನು ಆಗಲೇ ಹೇಳ್ದಂಗೆ ಯಾವುದೇ ಪಾಲಿಸಿಯ ಮೇನ್ ಆಬ್ಜೆಕ್ಟಿವ್ ಬಂದೇ ಎಕನಾಮಿಕ್ ಗ್ರೋತ್ ಆಗಿರುತ್ತೆ. ಸಪೋರ್ಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಎಕ್ಸ್ಚೇಂಜ್ ರೇಟ್ ಸ್ಟೆಬಿಲಿಟಿ ಅಂದರೆ ಇವಾಗ ಮೇಂಟೈನ್ ಕರೆನ್ಸಿ ವ್ಯಾಲ್ಯೂನ ನಾವು ಮೇಂಟೈನ್ ಮಾಡಬೇಕು. ಈಗ ನಾವು ಬೇರೆ ಯಾವುದೇ ಕಂಟ್ರಿಗೂ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಅಂದಾಗ ಅವರ ಕಂಟ್ರಿ ಕರೆನ್ಸಿ ಜೊತೆ ನಾವು ಎಕ್ಸ್ಚೇಂಜ್ ಮಾಡ್ಕೋಬೇಕಾಗುತ್ತೆ. ಸೊ ದಟ್ ನಾವು ಮೇಂಟೈನ್ ಕರೆನ್ಸಿ ವ್ಯಾಲ್ಯೂ. ಎಂಪ್ಲಾಯ್ಮೆಂಟ್ ಜನ್ರೇಷನ್ ಆಗುತ್ತೆ. ಹಾಗೆ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಆಗುತ್ತೆ. ಇದಿಷ್ಟು ಆಬ್ಜೆಕ್ಟಿವ್ಸ್ ಆಫ್ ಮಾನಿಟರಿ ಪಾಲಿಸಿ. ಟೂಲ್ಸ್ ಆಫ್ ಮಾನಿಟರಿ ಪಾಲಿಸೀಸಲ್ಲಿ ಮೇನ್ ಟೂಲ್ಸ್ ಬಂದು ರೆಪೋ ರೇಟ್, ರಿವರ್ಸ್ ರೆಪೋ ರೇಟ್, ಬ್ಯಾಂಕ್ ರೇಟ್, CRR, SLR, ಓಪನ್ ಮಾರ್ಕೆಟ್ ಆಪರೇಷನ್. ಇದು ಬ್ಯಾಂಕಿಂಗ್ ಸಬ್ಜೆಕ್ಟಲ್ಲಿ, ಬ್ಯಾಂಕಿಂಗ್ ಯೂನಿಟಲ್ಲಿ ಇದೇ ಒಂದು ಮೇನ್ ಟಾಪಿಕ್ ಆಗಿ ಬರುತ್ತೆ. ಅಲ್ಲಿ ಇನ್ ಡೀಟೇಲ್ ಆಗಿ ನೋಡೋದ, ಇಲ್ಲಿ ಟೂಲ್ಸ್ ಯಾವುದ್ಯಾವುದು ಅನ್ನೋದನ್ನು ಮಾತ್ರ ತಿಳ್ಕೊಳ್ಳೋದ. ಇಲ್ಲಿ ಟೂಲ್ಸ್ ಯಾವುದ್ಯಾವುದಿದೆ ಅನ್ನೋದನ್ನು ತಿಳ್ಕೊಂಡ್ರೆ ಸಾಕು. ಇದಿಷ್ಟು ಬಂದು ಮಾನಿಟರಿ ಪಾಲಿಸೀಸ್. ನೆಕ್ಸ್ಟ್ ಮಾನಿಟರಿ ಪಾಲಿಸಿಲಿ ನಮಗೆ 2 ಟೈಪ್ಸ್ ಬರುತ್ತೆ. ಎಕ್ಸ್ಪ್ಯಾನ್ಷನರಿ ಮಾನಿಟರಿ ಪಾಲಿಸಿ, ಕಾಂಟ್ರಾಕ್ಷನರಿ ಮಾನಿಟರಿ ಪಾಲಿಸಿ. ಎಕ್ಸ್ಪ್ಯಾನ್ಷನರಿ ಮಾನಿಟರಿ ಪಾಲಿಸಿ ಅಂದರೆ ಸಪ್ಲೈ ಆಫ್ ಮನಿ ವಿಲ್ ಇನ್ಕ್ರೀಸ್ ವೆನ್ ದಿ ಇಂಟ್ರೆಸ್ಟ್ ರೇಟ್ ಇಸ್ ಲೆಸ್. ಕಾಂಟ್ರಾಕ್ಷನರಿ ಮಾನಿಟರಿ ಪಾಲಿಸಿ ಡಿಕ್ರೀಸ್ ದಿ ಮನಿ ಸಪ್ಲೈ ವೆನ್ ದಿ ಇಂಟ್ರೆಸ್ಟ್ ರೇಟ್ ಹೈ. ಈಗ ಎಕ್ಸ್ಪ್ಯಾನ್ಷನರಿ ಮಾನಿಟರಿ ಪಾಲಿಸಿ ಅಂತ ಅಂದರೆ ಫಾರ್ ಎಕ್ಸಾಂಪಲ್, ಇವಾಗ ಬ್ಯಾಂಕಲ್ಲಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಇತ್ತು ಅಂತ ಅಂದ್ಕೊಳ್ಳಿ. ಕಡಿಮೆ ಆದಾಗ ಮನಿ ಸಪ್ಲೈ ವಿಲ್ ಇನ್ಕ್ರೀಸ್. ಅದನ್ನೇ ಇಲ್ಲಿ ಹೇಳ್ತಾ ಇರೋದು, ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳಿ. ಇಂಟ್ರೆಸ್ಟ್ ರೇಟ್ ಕಡಿಮೆ ಆದಾಗ ಮನಿ ಸಪ್ಲೈ ಇನ್ಕ್ರೀಸ್ ಆಗುತ್ತೆ ಅಂತ. ಕಾಂಟ್ರಾಕ್ಷನರಿ ಮಾನಿಟರಿ ಪಾಲಿಸಿ ಅಂತ ಅಂದಾಗ ಅದೇ ರೀತಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇಟ್ಟರು ಆವಾಗ ಮನಿ ಸಪ್ಲೈ ಡಿಕ್ರೀಸ್ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಬ್ಯಾಂಕಲ್ಲಿ ನಮಗೆ ಕಡಿಮೆ ಇಂಟ್ರೆಸ್ಟಿಗೆ ಲೋನ್ ಸಿಗ್ತಾ ಇದೆ ಅಂದಾಗ ಲೋನ್ ತಗೊಳ್ಳೋರ ಸಂಖ್ಯೆ ಜಾಸ್ತಿ ಆಗುತ್ತೆ, ಆವಾಗ ಮನಿ ಸಪ್ಲೈ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಅದೇ ರೀತಿ ಹೈ ಇಂಟ್ರೆಸ್ಟ್ ರೇಟನ್ನು ಫಿಕ್ಸ್ ಮಾಡ್ತಿದ್ದಾರೆ ಅಂದಾಗ ಲೋನ್ ತಗೊಳ್ಳೋರ ಸಂಖ್ಯೆ ಕಡಿಮೆ ಆಗುತ್ತೆ, ಆವಾಗ ಮನಿ ಸಪ್ಲೈ ಡಿಕ್ರೀಸ್ ಆಗುತ್ತೆ ಅಷ್ಟೇ. ಇದಿಷ್ಟು ಇವತ್ತಿನ ಕ್ಲಾಸು. ಈ ವಿಡಿಯೋದಲ್ಲಿ ನಾನು ನಿಮಗೆ ಬಿಸ್ನೆಸ್ ಎನ್ವೈರ್ನಮೆಂಟ್ ಆ್ಯಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಯೂನಿಟ್ ನಂಬರ್ 1ನಲ್ಲಿ ಬಿಸ್ನೆಸ್ ಎನ್ವೈರ್ನಮೆಂಟ್ ಮತ್ತು ಎಕನಾಮಿಕ್ ಎನ್ವೈರ್ನಮೆಂಟ್ ಇರ್ಬೋದು, ಮತ್ತು ಎಲಿಮೆಂಟ್ಸ್ ಆಫ್ ಬಿಸ್ನೆಸ್ ಎನ್ವೈರ್ನಮೆಂಟ್, ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲಲ್ಲಿ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ, ಹಾಗೆ ಎಕನಾಮಿಕ್ ಸಿಸ್ಟಮ್, ಎಕನಾಮಿಕ್ ಪಾಲಿಸಿಯಲ್ಲಿ ಎಕನಾಮಿಕ್ ಸಿಸ್ಟಮ್ ಆ್ಯಂಡ್ ಎಕನಾಮಿಕ್ ಪಾಲಿಸೀಸ್,
ಎಕನಾಮಿಕ್ ಪಾಲಿಸೀಸಲ್ಲಿ ಇಂಪಾರ್ಟೆಂಟ್ ಬಂದು ಫಿಸಿಕಲ್ ಪಾಲಿಸಿ ಆ್ಯಂಡ್ ಮಾನಿಟರಿ ಪಾಲಿಸಿ, ಇದಿಷ್ಟನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಇದರ ಕಂಟಿನ್ಯೂ ಕ್ಲಾಸನ್ನು ಮಾಡ್ತೀನಿ. ಈ ವಿಡಿಯೋನ ಯುಟಿಲೈಸ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆಯೇ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಯಾರೆಲ್ಲ UGC ನೆಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದಾರೆ ನಿಮ್ಮ ಫ್ರೆಂಡ್ಸ್, ಅವರಿಗೂ ಶೇರ್ ಮಾಡಿ, ಅವರಿಗೂ ಸಹ ಹೆಲ್ಪ್ ಆಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೂ ಸಬ್ಸ್ಕ್ರೈಬ್ ಮೈ ಚಾನಲ್.